ಇನ್ನು MLC ಅಬ್ದುಲ್ ಜಬ್ಬಾರ್ ವಿರುದ್ಧ ಪಕ್ಷದ ಕ್ರಮ ಮಾಡಲೇಬೇಕು, ಸರಿಯಾಗಿದೆ ಇದು ಈ ಒಂದು ಕ್ರಮ ಅನ್ನುವಂಥ ನಿಟ್ಟಿನಲ್ಲಿ DK ಕ್ಯಾಂಪೇನ್ ಮುಸ್ಲಿಂ ನಾಯಕ ಉಬೈದುಲ್ಲಾ ಶರೀಫ್ ಹೇಳಿದ್ದಾರೆ. ಇದು ಸ್ಫೋಟಕವಾದಂತಹ ಹೇಳಿಕೆಗಳನ್ನು ನೀಡಿದ್ದಾರೆ. ಮುಖ್ಯವಾಗಿ MLC ಅಬ್ದುಲ್ ಜಬ್ಬಾರ್ ವಿರುದ್ಧ ಪಕ್ಷದ ಕ್ರಮ ಸರಿಯಾಗಿಯೇ ಇದೆ, ಇದನ್ನು ನಾವು ಸ್ವಾಗತಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಅಬ್ದುಲ್ ಜಬ್ಬಾರ್ ಮನೆ ಬಿಟ್ಟು ಹೊರಗೆ ಬಂದಿರಲಿಲ್ಲ. CM ಆಪ್ತ ನಜೀರ್ ಅಹಮದ್ಗೆ 5 ಸಲ ಟಿಕೆಟ್ ಕೊಟ್ಟಿದ್ದೆ ಪಾರ್ಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಗೋವಿಂದರಾಜರನ್ನು ಹುದ್ದೆಯಿಂದ ತೆಗೆದಾಗ ಯಾಕೆ ಯಾರು ಮಾತಾಡಲಿಲ್ಲ, ಯಾರು ಇದ್ರ ಬಗ್ಗೆ ಕೇಳಲಿಲ್ಲ, ಪಾರ್ಟಿ ಕೊಟ್ಟ ಜವಾಬ್ದಾರಿ ನಿಭಾಯಿಸಿಲ್ಲ ಅವರು, ಅದಕ್ಕೋಸ್ಕರ ಅವರನ್ನು ತೆಗೆದುಹಾಕಿದ್ರು ಪಾರ್ಟಿಯಿಂದ ಅಂತೇಳಿ ಹೇಳ್ತಾ ಇದ್ದಾರೆ. ಧರ್ಮ ಗುರುಗಳನ್ನು ಸೇರಿಸಿ ಇಡೀ ಸಮಾಜಕ್ಕೆ ಅನ್ಯಾಯ ಅಂದರೆ ಅದು ಹೇಗೆ ಸಾಧ್ಯ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶಿಸ್ತು ಕ್ರಮದಿಂದಲೇ ಇಡೀ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳೋದು ಖಂಡಿತವಾಗ್ಲೂ ತಪ್ಪು ಅಂತ ಹೇಳ್ತಾ ಇದ್ದಾರೆ. DK ಕ್ಯಾಂಪ್ನ ಮುಸ್ಲಿಂ ನಾಯಕ ಉಬೈದುಲ್ಲಾ ಶರೀಫ್ ಫುಲ್ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಯಿತು, ಗೊಂದಲಗಳಾಯಿತು, ಚರ್ಚೆಗಳಾಯಿತು, ಇದರ ಬಗ್ಗೆ ಮುಖ್ಯವಾಗಿ ಉಪಚುನಾವಣೆಯಲ್ಲಿ ಅಬ್ದುಲ್ ಜಬ್ಬಾರ್ ಮನೆ ಬಿಟ್ಟು ಹೊರಗೆ ಬಂದಿರಲಿಲ್ಲ ಆ ವ್ಯಕ್ತಿ. CM ಆಪ್ತ ನಜೀರ್ ಅಹಮದ್ಗೆ 5 ಸಲ ಟಿಕೆಟ್ ಕೊಟ್ಟಿದೆ ಈ ಒಂದು ಪಾರ್ಟಿ. ಗೋವಿಂದರಾಜರನ್ನು ಹುದ್ದೆಯಿಂದ ತೆಗೆದಾಗ ಯಾಕೆ ಯಾರು ಕೂಡ ಇದ್ರ ಬಗ್ಗೆ ಮಾತನಾಡಲಿಲ್ಲ, ಯಾರು ಕೂಡ ಧ್ವನಿಯನ್ನು ಎತ್ತಲಿಲ್ಲ, ಯಾರು ಕೇಳಲಿಲ್ಲ ಅಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸ್ಫೋಟಕವಾದಂತಹ ಹೇಳಿಕೆಗಳನ್ನು ಮತ್ತು ಆರೋಪಗಳನ್ನು ಸಿಗ್ತಾ ಮಾಡಿದ್ದಾರೆ. ಜಬ್ಬಾರ್ ಅವ್ರ ಮನೆ ಬಿಟ್ಟು ಆಚೆ ಬಂದಿಲ್ಲ. ಅವ್ರು ಏನಂದ್ರೆ ಪಕ್ಕದ ಮನೆಗೆ ಹೋಗಿದ್ರಿ, ನಮ್ಮ ಮನೆಗೆ ಬಂದಿಲ್ಲ. ಹಾಗೆ ಅಂದ್ರೆ ಪಕ್ಕದ ಮನೆ ಅವ್ನು ಕಾಂಗ್ರೆಸ್ ಅವ್ನಿದ್ದಾರೆ, ಅವ್ನು MLC ಇಲ್ಲ. ನೀವು ಮೂರು ಸರಿ MLC ಆಗಿದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಅದು, ನೀವು ಆಚೆ ಬಂದು ನಮ್ಮ ಮೈನಾರಿಟಿ ಚೇರ್ಮನ್, ನೀವು ಪಾರ್ಟಿ ಕಮಿಟಿ ಮೈನಾರಿಟಿ ಚೇರ್ಮನ್, ಅವ್ರಿಗೇನು ಇನ್ವಿಟೇಷನ್ ಕೊಡ್ಬೇಕಾ? ಅವರೇ ಸ್ವತಃ ಬಂದು ಕೆಲಸ ಮಾಡಬೇಕಾಗತ್ತು. ಕೆಲಸ ಮಾಡಲಿಲ್ಲ ಪರವಾಗಿಲ್ಲ, ಈಗ ಹೈಕಮಾಂಡು CM ಮತ್ತು ಡೆಪ್ಟಿ CM ಅವ್ರ ಹತ್ರ ಮಾಹಿತಿ ಇದೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರಿಗೆ ಫಂಡಿಂಗ್ ಮಾಡಿದ್ದಾರೆ, ಎಲ್ಲೆಲ್ಲಿಂದ ಮಾಡಿದ್ದಾರೆ ಅಂತ. ಅದು ಇಟ್ಕೊಂಡ್ಬಿಟ್ಟು ಅವ್ರ ಮೈನಾರಿಟಿ ಚೇರ್ಮನ್ ಇಂದ ಅವ್ರಿಗೆ ಯಾರು ಹೇಳಿಲ್ವಲ್ಲ, ಅವರೇ ಸ್ವತಃ ರಿಸೈನ್ ಮಾಡಿಬಿಟ್ರು. ಕಾಂಗ್ರೆಸ್ ಮೆಂಬರ್ಶಿಪ್ ಇಂದ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಏನ್ ಆಕ್ಷನ್ ತಗೊಂಡ್ರೆ ನಿಜವಾಗ್ಲೂ ಕರೆಕ್ಟ್ ಆಗಿದೆ. ನೀವು ಅಷ್ಟು ಮಾಡಲಿಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನೇ ಇರಲ್ಲ. ಜಬ್ಬಾರ್ ಅವ್ರ ಮನೆ ಬಿಟ್ಟು ಆಚೆ ಬಂದಿಲ್ಲ. ಇನ್ನು ಮುಖ್ಯವಾಗಿ MLC ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಏನು ತೆಗೆದುಕೊಂಡ್ರು, ಒಂದು ಆ್ಯಕ್ಷನ್ ಏನು ತೆಗೆದುಕೊಂಡ್ರು ಅದು ಸರಿಯಾಗೇ ಇದೆ ಅಂಥೇಳಿ ಇಲ್ಲಿ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನೇನೆಲ್ಲ ಆಯಿತು ಇದೆಲ್ಲವೂ ಕೂಡ ಕರೆಕ್ಟಾಗಿ ಆಗಿದೆ. ಅವರು ಪಕ್ಷದಲ್ಲಿ ಇದ್ಕೊಂಡು ಬೇರೆಯವರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಗಳು ಕೂಡ ಈಗಾಗಲೇ ಕೇಳಪಟ್ಟಿದ್ದೇವೆ. ಈ ಒಂದು ಉಪಚುನಾವಣೆಯಲ್ಲಿ ಅಬ್ದುಲ್ ಜಬ್ಬಾರ್ ಮನೆ ಬಿಟ್ಟು ಹೊರಗಡೆನೇ ಬಂದಿಲ್ಲ, ಅವರೇ ಈ ರೀತಿಯಾಗಿ ಮಾತನಾಡ್ತಾರೆ, ಹೇಳೋಕ್ಕೂ ಮುಂಚೆ ರಾಜೀನಾಮೆಯನ್ನು ಸಹಿತ ನೀಡ್ತಾರೆ. ಸೊ ಹೀಗಿರಬೇಕಾದ್ರೆ ಅವರ ತಪ್ಪು ಅವರಿಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ರಾಜೀನಾಮೆಯನ್ನು ನೀಡಿರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ.